ಹೇ ಫ್ರೆಂಡ್ಸ್, ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಒಂದೇ ಒಂದು ಮಸಾಲೆ ರುಬ್ಕೊಂಡು ಈ ರೀತಿ ಪಲಾವ್ ಮಾಡ್ಕೊಳ್ಳೋದು ಹೇಗಂತ ಹೇಳ್ಕೊಡ್ತೀನಿ. ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಚಾನಲ್ ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾ ಎಲ್ಲ ಏನು ರೆಸಿಪಿ ಮಾಡ್ತೀನಿ ನಿಮಗೆ ಬರುತ್ತೆ ಮೊದಲನೇದಾಗಿ. ಸೊ ನಿಮಗೂ ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಸೊ ಬಂದರೆ ಫ್ರೆಂಡ್ಸ್, ಈ ಮಸಾಲೆ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ಏನು ಬೇಕಂತ ಹೇಳ್ತೀನಿ. ಒಂದು 4-5 ಚಕ್ಕೆ, ಒಂದಿಷ್ಟು ಒಂದು 3-4 ಎಸಳು ಲವಂಗ, ಆಮೇಲೆ ಪತ್ರೆ, ಜಿಂಜರ್ ಗಾರ್ಲಿಕ್ಕು ಹೆಚ್ಚಿಟ್ಕೊಂಡಿರೋದು, ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಮಸಾಲೆ ರುಬ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ತುಪ್ಪ, ಆಮೇಲೆ ಜೀರಿಗೆ, ಇಂಗು ಹಾಕ್ಕೊಂಡು ಇದೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಆ ಮಸಾಲೆ ಹಾಕ್ಕೋಬೇಕು. ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು 1-2 ನಿಮಿಷ ಹಾಗೆ ಕುಕ್ಕರ್ ವಿಸಲ್ ಇದನ್ನು ಮಾಡಲಾರ್ದೇ ಹಾಕ್ಕೊಂಡು ಈ ರೀತಿ ಒಂದು ಸೀಟಿ ಹೊಡ್ಸ್ಕೊಂಡು ತೆಗೆದ್ರೆ ಅದ್ರ ಜೊತೆ ರಾಯ್ತ ಮಾಡ್ಕೋಬೇಕು. ರಾಯ್ತ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಹೇಗಾಗಿತ್ತು, ನೀವು ಮನೇಲಿ ಮಾಡ್ಕೊಂಡು ಹೇಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.